ರಾಜೇಂದ್ರ ಅವರ ಹತ್ಯೆಗೆ ಸುಪಾರಿಯನ್ನು ಕೊಟ್ಟಿದ್ರಲ್ಲ, 70 ಲಕ್ಷಕ್ಕೆ ಇದು ಡೀಲ್ ಆಗಿತ್ತು ಅನ್ನೋದು ಈಗ ಪ್ರಾಥಮಿಕ ತನಿಖೆ ವೇಳೆ ಬಯಲಾಗ್ತಾ ಇದೆ. ಸುಪಾರಿಯಲ್ಲಿ ಮುಂಗಡವಾಗಿ 5 ಲಕ್ಷವನ್ನ ನೀಡಲಾಗಿತ್ತ? ಇಂಥದ್ದೊಂದು ಪ್ರಶ್ನೆ ಈಗ ಅನುಮಾನವನ್ನ ಹುಟ್ಟುಹಾಕಿದೆ. ಇಬ್ಬರ ಸಂಭಾಷಣೆಯಲ್ಲಿಯೂ ಕೂಡ ಕೆಲ ಅಂಶಗಳು ಈಗ ಬಯಲಾಗಿದೆ. ಇಬ್ಬರ ಸಂಭಾಷಣೆಯ ಆ ಸ್ಫೋಟಕ ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಾಜೇಂದ್ರ ಮಗಳ ಬರ್ತ್ಡೇಯ ಡೆಕೋರೇಷನ್ಗೆ ಬಂದಿದ್ರು. ತುಮಕೂರಿನ ಜಯಪುರದಿಂದ ಬಂದಿದ್ದ ಇಬ್ಬರು ಹುಡುಗರು. ಆ ಇಬ್ಬರನ್ನು ಕಳಿಸಿದ್ದು ಸೋಮ ಅಂತೇಳಿ ಆ ಆಡಿಯೋದಲ್ಲಿ ಮಾತಾಡಿದಂತ ಪುಷ್ಪ ಅನ್ನೋ ಯುವತಿ ಹೇಳಿದ್ದಾಳೆ. ನವೆಂಬರ್ನಲ್ಲಿ ನಡೆದಿದ್ದ ರಾಜೇಂದ್ರ ಅವರ ಮಗಳ ಬರ್ತ್ಡೇ, ಸೋಮನಿಗೆ 5 ಲಕ್ಷ ಬಂದಿರೋದು ಅಡ್ವಾನ್ಸ್ ಆಗಿ ಬಂದಿದೆ ಅನ್ನೋದು ರಾಜೇಂದ್ರ ಮುಂದೆ ಕರೆದುಕೊಂಡು ಹೋದ್ರೆ ಹೇಳ್ತೀನಿ ಅಂತೇಳಿ ಪುಷ್ಪ ಹೇಳಿದ್ದಂತೆ. ರಾಜೇಂದ್ರ ಹತ್ಯೆಗೆ 70 ಲಕ್ಷ ಸುಪಾರಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಈ ಎಲ್ಲ ವಿಚಾರದಲ್ಲಿ ಅಥವಾ ಈ ಆಡಿಯೋದಲ್ಲಿ ಬಯಲಾಗ್ತಾ ಇದೆ. ಯಾಕೆ ಕೊಡ್ತಾರದು? ನನ್ನ ಮಗಳಲ್ಲಿ ಇವ್ರಿಗೆ ಹೊಡಿಬೇಕು ಅಂತ ಕಾಸು ಅವನಿಗೆ ಯಾರು ಇರ್ಬೋದು? ತಳಾಸಿಪಾಳ್ಯದಲ್ಲಿ ಬರ್ತಾರ ತಗೊಳಕ ಹೊಸ ವರ್ಷಕ್ಕೆ ಇಬ್ರು ಹುಡುಗರು. ಇಬ್ರು ಹುಡುಗರು ಕಲಿಸ್ತಾನೆ. ಜಾಸ್ತಿ ಎತ್ತಿಷನ್ ನನ್ ಮಗ ಏನು ಜೊತೆಗಿರೋದು. ಸಿರಗಿಟ್ಟೆ ಬಾಳ ಹೊಡ್ತಾವ ಇವನು. ಹೊಸಾಳಿನ ತೋಟ ಅಲ್ಲ, ಯಾರು ಹೊಸಾಳಿನ ತೋಟನ ಸಿರಗಿಟ್ಟು ಹೊಳಿಕ್ ಹೋಗ್ತಾರೆ. ಯಾವ್ದು ತೋಟ ಯಾವ್ದು ಗೊತ್ತಿಲ್ಲಪ್ಪ ನನ್ಗೆ. ಏನು ಸಿರಾಗೆ ತೋಟ ಕೇಳಿದೀನಿ, ಜಾಸ್ತಿ ಅಲ್ಲಿ ಓಡಾಡ್ತಾರೆ ಅಂತ. ಆ ತೋಟದಲ್ಲಿ ಇರ್ತಾರೆ ಅಂತ ಗೊತ್ತಾಗೈತೆ. ತೋಟದಲ್ಲಿ ಒಂದು ದೊರಡೆ ಮಾಡೋಣ ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ದು ಗೊತ್ತಾಗೈತೆ. ಹಿಂಗ್ ಹೊಡ್ದಿರೋದು ಗೊತ್ತಾಗೈತೆ. ಅದು ತೋಟದಲ್ಲಿರೋನ್ನೆ ಯಾವ ತೋಟ ಗೊತ್ತಿಲ್ಲಪ್ಪ. ಸಿರಾಗೇಟೆ ತೋಟದಲ್ಲಿರೋನ್ ಹೊಡ್ದಾರ ಫಸ್ಟ್ ಅಂತ. ಅದು ಶಿವಣ್ಣನೇ ಹೇಳಿದ್ದು. ಇವಾಗ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಏಕಕಾಲದಲ್ಲಿ ಲೈವ್ ನಲ್ಲಿ ಕನೆಕ್ಟೆಡ್ ಇರ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹಾಗೆ ಮಹದೇಶ್. ಮೊದಲನೇದಾಗಿ ವಿಜಯ್, ಈಗ ಸಿದ್ದರಾಮಯ್ಯನವರ ಬಣದ ಆಪ್ತರು ಅನ್ನೋ ಕಾರಣಕ್ಕೆ ನನ್ನ ಹಾಗೆ ತಂದೆಯ ವಿರುದ್ಧ ಪಿತೂರಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ರಾಜೇಂದ್ರ. ಆದ್ರೆ ಈ ಆಡಿಯೋ ಕ್ಲಿಪ್ ನಲ್ಲಿ ಪೊಲಿಟಿಕಲ್ ಲಿಂಕ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಈ ಪುಷ್ಪ, ರಾಖಿ, ಸೋಮ ಇತ್ಯಾದಿ ಇವರು ಯಾರೋ ರಾಜಕೀಯ ನಾಯಕರ ಚೇಲಾಗಳು, ರಾಜಕೀಯ ನಾಯಕರ ಅಣತಿ ಮೇರೇನೆ ಇವರು ಕೊಲೆ ಯತ್ನ ನಡೆಸಿದ್ದಾರೆ ಅನ್ನೋದಕ್ಕೆ ಎಲ್ಲಿ ಸಿಗ್ತಿದೆ ಸಾಕ್ಷ್ಯ ಅಂತ? ಖಂಡಿತವಾಗ್ಲೂ ಸ್ಮಿತಾ, ರಾಜಣ್ಣ ಅವರ ಪುತ್ರ ರಾಜೇಂದ್ರ ಕೊಟ್ಟಿರುವ ದೂರಿನ ನಂತರ ಈ ವಿಚಾರಗಳು ಸಾಕಷ್ಟು ಬೇರೆ ಬೇರೆ ತಿರುವನ್ನು ತೆಗೆದುಕೊಳ್ತಾ ಇರುವಂತದ್ದು. ಮೊದಲು ಹನಿ ಟ್ರಾಪ್ ಆದಂತ ಸಂದರ್ಭದಲ್ಲಿ ಸ್ವಪಕ್ಷೀಯರು ಮತ್ತು ರಾಜಕೀಯವಾಗಿ ಪಕ್ಷದಲ್ಲಿ ಕೂಡ ಪಿತೂರಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ ಅವರು ಯೂ ಟರ್ನ್ ಅನ್ನು ಹೊಡೆದಿರುವಂತದ್ದು, ಕೊಲೆ ಸಂಚಿನ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿರುವಂತದ್ದು. ಈ ದೂರಿನಲ್ಲಿ ರಾಜಕೀಯ ಪ್ರೇರಿತ ಅಥವಾ ಸ್ವಪಕ್ಷೀಯರೇ ಮಾಡಿದ್ದಾರೆ ಅಥವಾ ಅವರ ವಿರುದ್ಧ ರಾಜಕೀಯ ಸಂಚು ಇವ್ಯಾವೂ ಕೂಡ ಸಾಬೀತಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದು ಒಂದಂತೂ ಬಹಳ ಸ್ಪಷ್ಟ. ಆಡಿಯೋದಲ್ಲಿ ರಾಜೇಂದ್ರ ಅವರ ಕೊಲೆ ಸಂಬಂಧಪಟ್ಟಂತೆ ಮಾತಾಡಿರುವಂತಹ ಹಿನ್ನೆಲೆಯಲ್ಲಿ ಕೊಲೆಗೆ ಸಂಚು ನಡೆದಿರುವಂತದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರ ಹಿಂದಿನ ಉದ್ದೇಶ ಏನು ಅಥವಾ ಅದಕ್ಕೆ ಯಾರ ಕಾರಣ ಅನ್ನೋ ಸಂಬಂಧಪಟ್ಟಂತೆ ತನಿಖೆ ನಂತರ ಗೊತ್ತಾಗುತ್ತೆ. ಆದರೆ ಇಲ್ಲಿ ಒಂದಷ್ಟು ಅನುಮಾನಗಳು ಉಂಟಾಗುವಂತದ್ದು. ಇದು ನವೆಂಬರ್ನಲ್ಲಿ ಸಂಬಂಧಪಟ್ಟಂತೆ ನಡೆದಿರುವಂತದ್ದು. ಆದ್ರೆ ಈ ಪುಷ್ಪ ಅನ್ನುವಂತ ಲೇಡಿ ಯಾಕೆ ಸಂಬಂಧಪಟ್ಟಂತೆ ಇವರಿಗೆ ಆಡಿಯೋವನ್ನು ಕೊಟ್ಟರು ಅಥವಾ ಇವರು ಆ ಸಂಚಿನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರಿಗೂ ರಾಜೇಂದ್ರ ಅವ್ರಿಗೆ ಏನ್ ಸಂಬಂಧ, ಬೇರೆ ಏನ್ ವ್ಯವಹಾರ ಇತ್ತು ಅಥವಾ ಕೊಲೆ ಮಾಡುವಂತ ಉದ್ದೇಶ ಏನಿತ್ತು, ಇವೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಒಂದಷ್ಟು ಅನುಮಾನಗಳು ಕೂಡ ಕಾರಣ ಆಗೋದತ್ತು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ. ಹನಿ ಟ್ರಾಪ್ ವಿಚಾರ ಸಂಬಂಧಪಟ್ಟಂತೆ ಖುದ್ದು ರಾಜಣ್ಣ ಹೇಳಿದ ನಂತರ ರಾಜಕೀಯವಾಗಿ ಅದರಲ್ಲಿ ಸಾಕಷ್ಟು ಚರ್ಚೆಗಳು ಉಂಟಾಗಿತ್ತು. ರಾಜಕೀಯವಾಗಿ ಸ್ವಪಕ್ಷೀಯರೇ ಇವರ ವಿರುದ್ಧ ತಿರುಗಿಬಿದ್ದಿದ್ದಾರೆ ಅಥವಾ ಇವರ ವಿರುದ್ಧ ಒಂದು ಷಡ್ಯಂತ್ರ ಅನ್ನೋ ಒಂದು ಅನುಮಾನ ಚರ್ಚೆ ಉಂಟಾಗಿತ್ತು. ಆದ್ರೆ ಕೊಲೆ ಸಂಚಿನ ಆರೋಪ ಬಂದ ನಂತರ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ವಾ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ. ಕೊಲೆಯ ಸಂಚಿನ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿರುವ ನಂತರ, ತನಿಖೆಯ ನಂತರ ಇವೆಲ್ಲವೂ ಕೂಡ ಬಹಳ ಬಹಿರಂಗ ಆಗಬೇಕಾಗಿದೆ ಮತ್ತು ಸತ್ಯ ಗೊತ್ತಾಗಬೇಕಾಗಿದೆ. ಇದೆಲ್ಲದರ ನಡುವೆ ದೂರನ್ನ ಕೊಟ್ಟ ನಂತರ ರಾಜೇಂದ್ರ ಮತ್ತು ಈ ಆಡಿಯೋ ರಿಲೀಸ್ ಆದ ನಂತರ ರಾಜೇಂದ್ರ ಮತ್ತು ರಾಜಣ್ಣ ಇಬ್ರು ಕೂಡ ಪ್ರತಿಕ್ರಿಯೆಗೆ ಸಿಗ್ತಾ ಇಲ್ಲ. ಕಾದ್ ನೋಡ್ಬೇಕಾಗಿದೆ. ತನಿಖೆ ನಂತರ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಸ್ಮಿತಾ, ವಿಜಯ್ ಜಸ್ಟ್ ಹೋಲ್ಡ್. ಹಾಗೆ ಮಾದೇಶ್ ಕೂಡ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈಗ ಪೊಲೀಸರ ತನಿಖೆ, ಸಿಐಡಿ ಅಧಿಕಾರಿಗಳ ತನಿಖೆ ಯಾವ ಹಂತದಲ್ಲಿದೆ? ಪೊಲೀಸರಿಗಿರುವಂತ ಸಂಶಯಗಳೇನು? ಸದ್ಯಕ್ಕೆ ಬೇರೇನು ಸಾಕ್ಷಿಗಳು ಸಿಕ್ಕಿದ್ದಾವೆ? ಮಾದೇಶ್, ರಾಜೇಂದ್ರ ಅವರ ಹತ್ಯೆಗೆ ಸುಪಾರಿಯನ್ನು ಕೊಟ್ಟಿದ್ರಲ್ಲ, 70 ಲಕ್ಷಕ್ಕೆ ಇದು ಡೀಲ್ ಆಗಿತ್ತು ಅನ್ನೋದು ಈಗ ಪ್ರಾಥಮಿಕ ತನಿಖೆ ವೇಳೆ ಬಯಲಾಗ್ತಾ ಇದೆ.
ಸುಪಾರಿಯಲ್ಲಿ ಮುಂಗಡವಾಗಿ 5 ಲಕ್ಷವನ್ನ ನೀಡಲಾಗಿತ್ತ? ಇಂಥದ್ದೊಂದು ಪ್ರಶ್ನೆ ಈಗ ಅನುಮಾನವನ್ನ ಹುಟ್ಟುಹಾಕಿದೆ. ಇಬ್ಬರ ಸಂಭಾಷಣೆಯಲ್ಲಿಯೂ ಕೂಡ ಕೆಲ ಅಂಶಗಳು ಈಗ ಬಯಲಾಗಿದೆ. ಇಬ್ಬರ ಸಂಭಾಷಣೆಯ ಆ ಸ್ಫೋಟಕ ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರಾಜೇಂದ್ರ ಮಗಳ ಬರ್ತ್ಡೇಯ ಡೆಕೋರೇಷನ್ಗೆ ಬಂದಿದ್ರು ತುಮಕೂರಿನ ಜಯಪುರದಿಂದ ಬಂದಿದ್ದ ಇಬ್ಬರು ಹುಡುಗರು. ಆ ಇಬ್ಬರನ್ನು ಕಳಿಸಿದ್ದು ಸೋಮ ಅಂತೇಳಿ ಆ ಆಡಿಯೋದಲ್ಲಿ ಮಾತಾಡಿದಂತ ಪುಷ್ಪ ಅನ್ನೋ ಯುವತಿ ಹೇಳಿದಾಳೆ. ನವೆಂಬರ್ನಲ್ಲಿ ನಡೆದಿದ್ದ ರಾಜೇಂದ್ರ ಅವರ ಮಗಳ ಬರ್ತ್ಡೇ, ಸೋಮನಿಗೆ 5 ಲಕ್ಷ ಬಂದಿರೋದು ಅಡ್ವಾನ್ಸ್ ಆಗಿ ಬಂದಿದೆ ಅನ್ನೋದು ರಾಜೇಂದ್ರ ಮುಂದೆ ಕರೆದುಕೊಂಡು ಹೋದ್ರೆ ಹೇಳ್ತೀನಿ ಅಂತೇಳಿ ಪುಷ್ಪ ಹೇಳಿದಂತೆ. ರಾಜೇಂದ್ರ ಹತ್ಯೆಗೆ 70 ಲಕ್ಷ ಸುಪಾರಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಈ ಎಲ್ಲ ವಿಚಾರದಲ್ಲಿ ಅಥವಾ ಈ ಆಡಿಯೋದಲ್ಲಿ ಬಯಲಾಗ್ತಾ ಇದೆ. ಯಾಕೆ ಕೊಡ್ತಾರದು ನನ್ನ ಮಗಳಲ್ಲಿ ಇವ್ರಿಗೆ ಹೊಡಿಬೇಕು ಅಂತ ಕಾಸು ಅವನಿಗೆ? ಯಾರಿರ್ಬೋದು? ಈಗ ಕಳಾಸಿಪಾಳ್ಯದಲ್ಲಿ ಬರ್ತಾರ ತಗೊಳಪ್ಪ ಹೊಸ ವರ್ಷಕ್ಕೆ ಇಬ್ರು ಹುಡುಗರು. ಇಬ್ರು ಹುಡುಗರು ಕಲಿಸ್ತಾನೆ. ಜಾಸ್ತಿ ಎತ್ತಿಷನ್ ನನ್ ಮಗ ಏನು ಜೊತೆಗಿರೋದು. ಸಿರಗಿಟ್ಟೆ ಬಾಳ ಹೊರತಾವ ನೀವು. ಹೊಸಾಳಿನ ತೋಟ ಅಲ್ಲ, ಯಾರು ಹೊಸಾಳಿನ ತೋಟನ ಸಿರಗಿಟ್ಟು ಬೆಳಿಗ್ಗೆ ಕೂತಿದ್ದಾರೆ. ಯಾವ್ದು ತೋಟ? ಯಾವ್ದು ಗೊತ್ತಿಲ್ಲಪ್ಪ ನನ್ಗೆ. ಏನು ಸಿರಾಗೆ ತೋಟ ಕೇಳಿದೀನಿ, ಜಾಸ್ತಿ ಅಲ್ಲಿ ಓಡಾಡ್ತಾರೆ ಅಂತ. ಆ ತೋಟದಲ್ಲಿ ಇರ್ತಾರೆ ಅಂತ ಗೊತ್ತಾಗೈತಿ. ತೋಟದಲ್ಲಿ ಒಂದು ದೊರಡೆ ಮಾಡೋಣ ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ದು ಗೊತ್ತಾಗೈತಿ. ಹಿಂಗ್ ಹೊಡ್ದಿರೋದು ಗೊತ್ತಾಗೈತಿ. ಅದು ತೋಟದಲ್ಲಿ ಇರೋನ್ನೇ. ಗೊತ್ತಿಲ್ಲಪ್ಪ, ಸಿರಾಗೇಟಲ್ಲಿ ತೋಟದಲ್ಲಿ ಇರೋಂಗ್ ಹೊಡ್ದಾರ ಫಸ್ಟ್ ಅಂತ. ಅದು ಶಿವಣ್ಣನೇ ಹೇಳಿದ್ದು. ಇವಾಗ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಏಕಕಾಲದಲ್ಲಿ ಲೈವ್ ನಲ್ಲಿ ಕನೆಕ್ಟೆಡ್ ಇರ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹಾಗೆ ಮಾದೇಶ್. ಮೊದಲನೇದಾಗಿ ವಿಜಯ್, ಈಗ ಸಿದ್ದರಾಮಯ್ಯನವರ ಬಣದ ಆಪ್ತರು ಅನ್ನೋ ಕಾರಣಕ್ಕೆ ನನ್ನ ಹಾಗೆ ತಂದೆಯ ವಿರುದ್ಧ ಪಿತೂರಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ರಾಜೇಂದ್ರ. ಆದ್ರೆ ಈ ಆಡಿಯೋ ಕ್ಲಿಪ್ ನಲ್ಲಿ ಪೊಲಿಟಿಕಲ್ ಲಿಂಕ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಈ ಪುಷ್ಪ, ರಾಖಿ, ಸೋಮ ಇತ್ಯಾದಿ ಇವ್ರು ಯಾರೋ ರಾಜಕೀಯ ನಾಯಕರ ಚೇಲಾಗಳು, ರಾಜಕೀಯ ನಾಯಕರ ಅಣತಿ ಮೇರೇನೆ ಇವರು ಕೊಲೆ ಯತ್ನ ನಡೆಸಿದ್ದಾರೆ ಅನ್ನೋದಕ್ಕೆ ಎಲ್ಲಿ ಸಿಗ್ತಿದೆ ಸಾಕ್ಷ್ಯ ಅಂತ? ಖಂಡಿತವಾಗ್ಲೂ ಸ್ಮಿತಾ, ರಾಜಣ್ಣ ಅವರ ಪುತ್ರ ರಾಜೇಂದ್ರ ಕೊಟ್ಟಿರುವ ದೂರಿನ ನಂತರ ಈ ವಿಚಾರಗಳು ಸಾಕಷ್ಟು ಬೇರೆ ಬೇರೆ ತಿರುವನ್ನು ತೆಗೆದುಕೊಳ್ತಾ ಇರುವಂತದ್ದು. ಮೊದಲು ಅನಿಟ್ರಾಪ್ ಆದಂತ ಸಂದರ್ಭದಲ್ಲಿ ಸ್ವಪಕ್ಷೀಯರು ಮತ್ತು ರಾಜಕೀಯವಾಗಿ ಪಕ್ಷದಲ್ಲಿ ಕೂಡ ಪಿತೂರಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ ಅವರು ಯೂ ಟರ್ನ್ ಅನ್ನು ಹೊಡೆದಿರುವಂತದ್ದು ಕೊಲೆ ಸಂಚಿನ ಸಂಬಂಧಪಟ್ಟಂತೆ ಆರೋಪ ದೂರನ್ನು ಕೊಟ್ಟಿರುವಂತದ್ದು. ಈ ದೂರಿನಲ್ಲಿ ರಾಜಕೀಯ ಪ್ರೇರಿತ ಅಥವಾ ಸ್ವಪಕ್ಷೀಯರೇ ಮಾಡಿದ್ದಾರೆ ಅಥವಾ ಅವರ ವಿರುದ್ಧ ರಾಜಕೀಯ ಸಂಚು ಇವ್ಯಾವೂ ಕೂಡ ಸಾಬೀತಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದು ಒಂದಂತೂ ಬಹಳ ಸ್ಪಷ್ಟ. ಆಡಿಯೋದಲ್ಲಿ ರಾಜೇಂದ್ರ ಅವರ ಕೊಲೆ ಸಂಬಂಧಪಟ್ಟಂತೆ ಮಾತಾಡಿರುವಂತಹ ಹಿನ್ನೆಲೆಯಲ್ಲಿ ಕೊಲೆಗೆ ಸಂಚು ನಡೆದಿರುವಂತದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರ ಹಿಂದಿನ ಉದ್ದೇಶ ಏನು ಅಥವಾ ಅದಕ್ಕೆ ಯಾರು ಕಾರಣ ಅನ್ನೋ ಸಂಬಂಧಪಟ್ಟಂತೆ ತನಿಖೆ ನಂತರ ಗೊತ್ತಾಗುತ್ತೆ. ಆದರೆ ಇಲ್ಲಿ ಒಂದಷ್ಟು ಅನುಮಾನಗಳು ಉಂಟಾಗುವಂತದ್ದು. ಇದು ನವೆಂಬರ್ನಲ್ಲಿ ಸಂಬಂಧಪಟ್ಟಂತೆ ನಡೆದಿರುವಂತದ್ದು. ಆದ್ರೆ ಈ ಪುಷ್ಪ ಅನ್ನುವಂತ ಲೇಡಿ ಯಾಕೆ ಸಂಬಂಧಪಟ್ಟಂತೆ ಇವರಿಗೆ ಆಡಿಯೋವನ್ನು ಕೊಟ್ಟರು ಅಥವಾ ಇವರು ಆ ಸಂಚಿನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರಿಗೂ ರಾಜೇಂದ್ರ ಅವ್ರಿಗೆ ಏನ್ ಸಂಬಂಧ, ಬೇರೆ ಏನ್ ವ್ಯವಹಾರ ಇತ್ತು ಅಥವಾ ಕೊಲೆ ಮಾಡುವಂತ ಉದ್ದೇಶ ಏನಿತ್ತು, ಇವೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಒಂದಷ್ಟು ಅನುಮಾನಗಳು ಕೂಡ ಕಾರಣ ಆಗೋದಂತು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ. ಅನಿಟ್ರಾಪ್ ವಿಚಾರ ಸಂಬಂಧಪಟ್ಟಂತೆ ಖುದ್ದು ರಾಜಣ್ಣ ಹೇಳಿದ ನಂತರ ರಾಜಕೀಯವಾಗಿ ಅದರಲ್ಲಿ ಸಾಕಷ್ಟು ಚರ್ಚೆಗಳು ಉಂಟಾಗಿತ್ತು. ರಾಜಕೀಯವಾಗಿ ಸ್ವಪಕ್ಷೀಯರೇ ಇವರ ವಿರುದ್ಧ ತಿರುಗಿಬಿದ್ದಿದ್ದಾರೆ ಅಥವಾ ಇವರ ವಿರುದ್ಧ ಒಂದು ಷಡ್ಯಂತ್ರ ಅನ್ನೋ ಒಂದು ಅನುಮಾನ ಚರ್ಚೆ ಉಂಟಾಗಿತ್ತು. ಆದ್ರೆ ಕೊಲೆ ಸಂಚಿನ ಆರೋಪ ಬಂದ ನಂತರ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ವಾ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ. ಕೊಲೆಯ ಸಂಚಿನ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿರುವ ನಂತರ ತನಿಖೆಯ ನಂತರ ಇವೆಲ್ಲವೂ ಕೂಡ ಬಹಳ ಬಹಿರಂಗ ಆಗಬೇಕಾಗಿದೆ ಮತ್ತು ಸತ್ಯ ಗೊತ್ತಾಗಬೇಕಾಗಿದೆ. ಇದೆಲ್ಲದರ ನಡುವೆ ದೂರನ್ನ ಕೊಟ್ಟ ನಂತರ ರಾಜೇಂದ್ರ ಮತ್ತು ಈ ಆಡಿಯೋ ರಿಲೀಸ್ ಆದ ನಂತರ ರಾಜೇಂದ್ರ ಮತ್ತು ರಾಜಣ್ಣ ಇಬ್ರು ಕೂಡ ಪ್ರತಿಕ್ರಿಯೆಗೆ ಸಿಗ್ತಾ ಇಲ್ಲ. ಕಾದ್ ನೋಡ್ಬೇಕಾಗಿದೆ. ತನಿಖೆ ನಂತರ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಸ್ಮಿತಾ, ವಿಜಯ್ ಜಸ್ಟ್ ಹೋಲ್ಡ್. ಹಾಗೆ ಮಾದೇಶ್ ಕೂಡ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಈಗ ಪೊಲೀಸರ ತನಿಖೆ, ಸಿಐಡಿ ಅಧಿಕಾರಿಗಳ ತನಿಖೆ ಯಾವ ಹಂತದಲ್ಲಿದೆ? ಪೊಲೀಸರಿಗಿರುವಂತ ಸಂಶಯಗಳೇನು? ಸದ್ಯಕ್ಕೆ ಬೇರೇನು ಸಾಕ್ಷಿಗಳು ಸಿಕ್ಕಿದ್ದಾವೆ? ಮಾದೇಶ್.